ನೀವೇನಾದರೂ ನವೆಂಬರ್ ತಿಂಗಳಲ್ಲಿ ಜಪಾನ್ಗೆ ಬರ್ತಿದ್ದು ಮುಖ್ಯವಾಗಿ ಟೋಕಿಯೋಲಿ ಇದ್ದೀರಾ ಅಂದರೆ ಈ ಒಂದು ಸ್ಥಳಕ್ಕೆ ತಪ್ಪದೇ ಭೇಟಿ ಕೊಡಿ. ಮೇಜಿ ಗಿಂಕೋ ಅವೆನ್ಯೂ ಅನ್ನೋ ಈ ಜಾಗದಲ್ಲಿ ವಿಶೇಷವಾದ ಈ ಗಿಂಕೋ ಮರಗಳ ಸಾಲು ನೋಡಲಿಕ್ಕೆ ತುಂಬಾ ಚೆಂದ. ಸುಮಾರು 300 ಮೀಟರ್ ಉದ್ದಕ್ಕೂ ರಸ್ತೆಯ ಎರಡೂ ಬದಿಗಳಲ್ಲೂ ಆಕಾಶವನ್ನೇ ಮುಟ್ಟಿದೆಯೇನೋ ಅನ್ನೋ ಹಾಗೆ ಈ ಮರಗಳು ಕಾಣಿಸುತ್ತೆ. ಈ ಗಿಂಕೋ ಮರಗಳ ಎಲೆಗಳು ಶರತ್ಕಾಲದಲ್ಲಿ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗತ್ತೆ. ಈ ಮರಗಳು 1000 ವರ್ಷಕ್ಕೂ ಹೆಚ್ಚು ಬದುಕತ್ತಂತೆ. ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹಿರೋಶಿಮಾದಲ್ಲಿ ನಡೆದ ಪರಮಾಣು ಬಾಂಬ್ ದಾಳಿಯಲ್ಲಿ 6 ಮರಗಳು ಬಾಂಬ್ ದಾಳಿಯಿಂದ ಬದುಕುಳಿದು ಇಂದಿಗೂ ಪ್ರಬಲವಾಗಿದೆ ಅಂತೆ. ಅಂದರೆ ಈ ಮರಗಳು ಅಷ್ಟು ಗಟ್ಟಿ. ಈ ಮರದ ಎಲೆಗಳನ್ನು ಚೈನೀಸ್ ಔಷಧದಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸಲು ಬಳಸ್ತಾರಂತೆ. ಗಿಂಕೋ ಮರಗಳು ಮಾಲಿನ್ಯವನ್ನು ತುಂಬ ಸಹಿಸಿಕೊಳ್ಳುತ್ತಂತೆ. ಹಾಗಾಗಿ ಇದನ್ನು ರಸ್ತೆ ಬದಿಗಳಲ್ಲಿ ನೆಡುವುದು ಉತ್ತಮ ಅಂತ ಹೇಳ್ತಾರೆ. ಇದರಲ್ಲಿ ಗಂಡು ಹಾಗೆ ಹೆಣ್ಣು ಮರಗಳು ಕೂಡ ಇದೆ ಅಂತೆ. ಧನ್ಯವಾದಗಳು.